ಪೊಂಗಲ್ ಖಾರ ಪೊಂಗಲ್ ತಗೊಳ್ಳಿ. ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ? ಏನ್ ಪರ್ಫೆಕ್ಟ್ ಆಗಿದೆ? ಕಬ್ಬೆಲ್ಲಿ? ಓ ತಗೊಂಬರ್ತೀನಿ ರೀ. ಈ ಪೂಜೆ ಬಗ್ಗೆ ಐಡಿಯಾನೇ ಇಲ್ಲ ಸರು. ಫ್ಯಾಷನ್ ಟ್ರೆಡಿಷನ್ ಎರಡ್ರ ಬಗ್ಗೆನೂ ಗೊತ್ತಿರಬೇಕು. ಹಾಗೇನಿಲ್ಲ, ನಂಗೆಲ್ಲ ಗೊತ್ತು. ನಮ್ಮ ಅಮ್ಮನ ಮನೆಯಲ್ಲಿ ದೇವ್ರಿಗೆ ಅಲಂಕಾರ ಮಾಡೋದ್ರಿಂದ ಹಿಡಿದು ಪೂಜೆವರೆಗೂ ನಾನೇ ಮಾಡ್ತಿದ್ದು. ಬೇಕಿದ್ರೆ ಎಸ್ಸನ್ನಿ ನಾನೇ ಪೂಜೆ ಮಾಡ್ಬಿಡ್ತೀನಿ. ನೀನೇನೇ ಪೂಜೆ ಮಾಡಿದ್ರು ನೀನು ಯಾರು ಈ ಮನೇಲಿ ಕರೆಸಿ ಆರತಿ ಮಾಡ್ಸಲ್ಲ. ಇಲ್ಲಿ ಏನೇ ಇದ್ರು ದುರ್ಗಾಕ ಫಸ್ಟ್ ಪ್ಲೇಸ್. ದುರ್ಗಾಕ ಆದ್ಮೇಲೆ ನಾನಾದ್ಮೇಲೆ ನೀನು. ಇರ್ಲಿ ಇರ್ಲಿ ಇರ್ಲಿ, ನಮಗೂ ಕಾಲ ಬರುತ್ತೆ. ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಅಜ್ಜಿ ಇಲ್ಲೇ ಇದೀವಿ. ಅರೆ ದುರ್ಗಾ ಎಲ್ಲಿ? ಪೂಜೆಗೆ ಲೇಟ್ ಆಗ್ಲಿಲ್ವಾ? ರೆಡಿ ಆಗ್ತಿದ್ದಾರೆ. ಪ್ರತಿ ವರ್ಷ ತರ ಈ ವರ್ಷನೂ ದುರ್ಗಾಕನೇ ತಾನೇ ಪೂಜೆ ಮಾಡಬೇಕು. ಲೀಲಾ ಇರೋವಾಗ ದುರ್ಗಾ ಹೇಗೆ ಪೂಜೆ ಮಾಡ್ಬಿಡ್ತಾಳೆ? ಅಂತರ ಹೋದಾಗಿಂದ ಈ ಮನೆಯಲ್ಲಿ ಅತ್ತೆ ಸ್ಥಾನ ಖಾಲಿ ಇತ್ತು. ಬೇರೆ ವಿಧಿ ಇಲ್ಲದೆ ನಾನು ದುರ್ಗಾ ಕೈಲಿ ಪೂಜೆ ಮಾಡಿಸ್ತಿದ್ದೆ. ಆದರೆ ಈ ಸಂಕ್ರಾಂತಿಗೆ ಸುಗ್ಗಿ ಥರ ಲೀಲಾ ಬಂದಿದ್ದಾಳೆ ಈ ಮನೆಗೆ. ಹೀಗಿರೋವಾಗ ಲೀಲಾ ತಾನೇ ಪೂಜೆ ಮಾಡಬೇಕು. ಕರೆಕ್ಟಾಗಿ ಹೇಳಿದ್ದೀರಾ ಅಜ್ಜಿ. ಇನ್ಮೇಲೆ ಪೂಜೆನ ಅವರೇ ಮಾಡಬೇಕು. ಲೀಲಾ ಇಲ್ಲಿ? ಅವರಿಲ್ಲಿಲ್ಲ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಅವರನ್ನ ನೋಡಿಲ್ಲ. ಅವ್ರಿಗೆ ಟೈಮ್ ಸೆನ್ಸೇ ಇಲ್ಲ. ಇನ್ನು ಅವ್ರಿಗೆ ಕಾಯ್ತೀರಾ? ಅದ್ರ ಬದಲು ನಾವೇ ಎಲ್ಲ ಸೇರ್ಕೊಂಡು ಪೂಜೆ ಮಾಡೋಣ ಬಿಡಿ. ಪೆದ್ದದಾಗಿ ಮಾತಾಡಬೇಡ ಸರು. ನಮ್ಮನೆ ಚಿಕ್ಕ ಸೊಸೆಗೆ ಬುದ್ಧಿನೇ ಕಮ್ಮಿ. ಪುರೋಹಿತರು ಬರೋದು ಲೇಟ್ ಆಗುತ್ತೆ ಅಂತ ನಾವೇ ಪೂಜೆ ಮಾಡಿಬಿಡ್ತೀವ? ಅವ್ರಿಗೆ ಕಾಯ್ತೀವಿ ತಾನೆ. ಅದೇ ಥರ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಲೀಲಾ ಬಂದಮೇಲೆ ಪೂಜೆ. ಲೀಲಾ ಬಂದ್ಮೇಲೆ ಶುರು ಮಾಡ್ಬೇಕಂತೆ. ಆದ್ರೂ ಅಜ್ಜಿ ಹೇಳಿದ್ರು ನಿನಗ್ ಬುದ್ಧಿ ಕಮ್ಮಿ ಅಂತೆ. ಈ ಮನೆಯಲ್ಲಿ ನನಗೆ ಮರ್ಯಾದೆನೇ ಇಲ್ದಂಗೆ ಆಗ್ಬಿಡಿದೆ. ಕಾಮಿಡಿ ಪೀಸ್ ಆಗ್ಬಿಡಿದೀನಿ ನಿಮ್ಗೆಲ್ಲರಿಗೂ. ಅಯ್ಯೋಯ್ಯೋ, ಹೋಗಿ ಹೋಗಿ ವಿಶ್ವರೂಪ್ ಮಾತು ಕೇಳ್ಕೊಂಡು ಯಾರು ಗೊತ್ತಿಲ್ಲದೆ ಇರೋ ಪ್ರೈವೇಟ್ ಜಾಗ ಅನ್ಕೊಂಡು ಇಲ್ಲಿಗೆ ಬಂದೆ. ಬಟ್ ಏಜೆ ಗೊತ್ತಾಗ್ಬಿಡ್ತಲ್ಲಪ್ಪ. ಯಾರ ಜೊತೆ ಮಾತಾಡ್ತಾ ಇದ್ದೆ? ಅದು ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಫ್ರೆಂಡ್? ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಇಷ್ಟು ತನಕ ಇಲ್ಲೇ ಇದ್ದಾನ? ಇದ್ಲು ಈಗೆಲ್ಲೋ ಮಾಯ ಆಗ್ಬಿಟ್ಟಿದ್ದಾಳೆ. ನೀವೇರು ನೋಡ್ಬಿಟ್ರಾ? ನೋಡಿದ್ರೆ ನೀನು ಕೇಳ್ತಾ ಇದ್ದ ಅಲ್ವಾ? ಕರೆಕ್ಟ್, ಇದು ಪಾಯಿಂಟ್. ಅಂದ್ರೆ ಸೂಪರ್ ಸೂಪರ್. ನೀವು ನಿನಗೆ ಹುಷಾರಿಲ್ಲ. ನಿನ್ನೆ ಎಲ್ಲ ಜ್ವರ ಬಂದು ಒದ್ದಾಡಿದ್ಯಾ. ಮನೇಲಿ ರೆಸ್ಟ್ ತಗೊಳ್ಳೋದ್ಬಿಟ್ಟು ಆಚೆ ಯಾಕೆ ಬಂದೆ? ಹೆಲ್ತ್ ಬಗ್ಗೆ ಸ್ವಲ್ಪನೂ ಕಾಳಜಿ ಬೇಡ ನಿನಗೆ? ಬೇರೆಯವ್ರ ಬಗ್ಗೆ ಅಂತೂ ಇಲ್ಲ, ನಿನ್ನ ಬಗ್ಗೆ ಆದರೂ ಇರ್ಬೇಕು ತಾನೆ? ಹೇಳಿದ್ನಲ್ಲ, ಫ್ರೆಂಡ್ ಮೀಟ್ ಮಾಡಕ್ ಬಂದಿದ್ದೆ ಅಂತ. ಸತ್ಯ ಹೇಳಿದ್ರು ಬೈತೀರಪ್ಪ. ಮೋಸ ಇದು. ಸತ್ಯ ಅಂತೆ, ಸತ್ಯ. ಮುಖಕ್ಕೆ ಸತ್ಯ ಬೇರೆ. ನನ್ನ ಮನಸ್ಸಾಕ್ಷಿ ನಂಗೆ ತುಪ್ಪಕ್ಕಂತ ಹೋಗಿದ್ಬಿಡ್ತು. ವಾಟ್? ಏನಿಲ್ಲ, ಏನೂ ಇಲ್ಲ. ಫ್ರೆಂಡ್ನ ಮೀಟ್ ಮಾಡಬೇಕು ಅಂದರೆ ಇಲ್ಲಿಗೆ ಯಾಕೆ ಬಂದೆ? ಮನೆಗೆ ಕರೆಸ್ಬೋದಿತ್ತಾನೆ. ವಾವ್ ವಾವ್ ವಾವ್, ಕಂಪ್ಯೂಟರ್ ಯುಗದ ಕ್ಲಾಸಿಕ್ ಜೋಕ್ ಇದು. ಅಂದ್ರೆ ಎಜೆ ಮನೆ ಅಂದ್ರೆ 7 ಸುತ್ತಿನ ಕೋಟೆ ಇದ್ದ ಹಾಗೆ. ನಾನ್ ನಿಮಗೆ ರಿಕ್ವೆಸ್ಟ್ ಲೆಟರ್ ಕಳಿಸಿ ನೀವು ಅದನ್ನ ಅಪ್ರೂವ್ ಮಾಡಿ ನನ್ನ ಫ್ರೆಂಡ್ ಬರೋ ಅಷ್ಟೊತ್ತಿಗೆ ಸಂಜೆ ಆಗ್ತಿತ್ತು. ಅದಕ್ಕೆ ಇಲ್ಲೇ ಕರ್ಸ್ಕೊಂಡ್ಬಿಟ್ಟೆ. ವಿಧಾನಸೌಧಕ್ಕಾದ್ರೂ ಈಸಿಯಾಗಿ ಎಂಟ್ರಿ ತಗೋಬಹುದು, ಆದ್ರೆ ಪರ್ಮಿಷನ್ ಇಲ್ಲದೆ ಎಜೆ ಮನೆಗೆ
ಸಾಧ್ಯನೇ ಇಲ್ಲ. ವಾಟ್ ಎವರ್, ನೀನೀಗ ಏಜೆ ಹೆಂಡ್ತಿ, ಹೀಗೆಲ್ಲ ಎಲ್ಲಂದ್ರಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಬರಬಾರ್ದು. ನೆಕ್ಸ್ಟ್ ಟೈಮಿಂದ ಮನೆಗೆ ಕರೆಸ್ಕೊ. ನಿಮ್ಮನ್ನು ಕತ್ಕೊಂಡು ನಿಮ್ದೆ ಊಟ ಮಾಡೋಂಗಿಲ್ಲ, ನಿಮ್ದೆ ಕೂತ್ಕೊಳ್ಳೋಂಗಿಲ್ಲ, ನಿಮ್ದೆ ಮಲ್ಕೊಳ್ಳೋಂಗೂ ಇಲ್ಲ. ಮಾತಾಡ್ತಾರೆ ಏಜೆಂಟಿ. ನನಗಂತೂ ಸುಸ್ತಾಗೋಯ್ತು. ಏಯ್, ಏನು ಗುಣಗ್ತಾ ಇದೆಯಾ? ಏನಿಲ್ಲಪ್ಪ. ಸರಿ, ಮನೆಗೆ ಹೋಗು. ನಾನೀಗ ಮನೆಗೆ ಹೋದ್ರೆ ಉಂಗ್ರದ ಸುತ್ತ ಸುತ್ಕೊಂಡಿರೋ ಸತ್ಯನ ಯಾರು ಕಂಡುಹಿಡಿಯೋದು? ಹೌದು, ನಾನು ಏಜೆನ ಫಾಲೋ ಮಾಡ್ತೀನಿ. ಈ ಉಂಗ್ರನ್ನ ತೋರಿಸಿ ಸತ್ಯ ಏನು ಅಂತ ಕಂಡುಹಿಡಿತೀನಿ. ಏಯ್, ಏನು ಮಾಡ್ತಾ ಇದೀಯಾ? ನೀವು ಇದೇ ರೂಟಲ್ಲ ಹೋಗೋದು? ನಾನು ಡ್ರಾಪ್ ಮಾಡಿಬಿಡ್ತೀರಾ? ನಾನು ಹೋಗ್ತಾ ಇರೋದು ಬೇರೆ ರೂಟ್, ಇಳ್ಕೊ. ಏನು, ನನ್ನೊಬ್ಳನ್ನೇ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಹೋಗ್ತಿದ್ದೀರಾ? ಪಾಪ ಅಲ್ವಾ ನಾನು? ನೀನು ಪಾಪ. ಅದು ಬಿಸಿಲು ಜಾಸ್ತಿ ಅಲ್ಲ, ಟ್ಯಾನ್ ಆಗ್ಬಿಡ್ತೀನಿ. ಅದಕ್ಕೆ ನನ್ನಲ್ಲಿ ಡ್ರಾಪ್ ಮಾಡಿ ನೀವು ಹೀಗೆ ರಿವರ್ಸ್ ತಗೊಂಡು ಹೋಗ್ಬಿಡ್ಬೋದಲ್ವಾ? ಪ್ಲೀಸ್ ಏಜೆ. ಜಾಸ್ತಿ ಡ್ರಾಮಾ ಮಾಡಬೇಡ. ಯಾವ ಸೀಮೆ ನಮಸ್ಕಾರ ಇದೆಲ್ಲ? ಓಕೆ, ಡ್ರಾಪ್ ಮಾಡ್ತೀನಿ, ಆದರೆ ಒಂದು ಕಂಡೀಷನ್. ಏನು ಏನು ಏನು? ನೋಡಿ, ಈ ಥರ ಎಲ್ಲ ಆ್ಯಕ್ಷನ್ ಮಾಡಿದೆ ಸುಮ್ಮನೆ ತೆಪ್ಪು ಕೂತ್ಕೋಬೇಕು. ಕೂತ್ಕೋತೀಯಾ? ಯಾಕೆ ಹಿಂಗೆ ಕೋತಿ ಥರ ಆಡ್ತಾ ಇದೆಯಾ? ಸುಮ್ಮನೆ ಕೂತ್ಕೋತೀಯ ಇಲ್ವಾ? ಏನು ನಿನ್ನ ಪ್ರಾಬ್ಲಮ್? ಅಯ್ಯೋ, ಸಡನ್ ಆಗಿ ಕಾರ್ ನಿಲ್ಸಿದ್ ನೋಡಿದ್ರೆ ಉಂಗ್ರನ ನೋಡ್ಬಿಟ್ರು ಅನ್ಕೊಂಡೆ. ಏನಿಲ್ಲ. ನೋಡು, ನಿನಗೆ 2 ಆಪ್ಷನ್ ಇದೆ. ಒಂದು ತೆಪ್ಪು ಕುತ್ಕೊಳ್ಳೋದು, ಇಲ್ಲ ಇಳಿದು ಹೋಗ್ತಾ ಇರೋದು. ಏನು ಮಾಡ್ತೀಯಾ? ಬೆಟರ್. ಅಕ್ಕ ಅಕ್ಕ, ಈ ಮನೆಯಲ್ಲಿ ನಮಗ್ ಮಾತ್ರ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿಮಗೂ ಇಲ್ಲ ಅಂತ ಇವತ್ತೇ ಗೊತ್ತಾಗಿತ್ತು. ಏನಾಯ್ತು? ಅಬ್ಬಬ್ಬಬ್ಬಬ್ಬ, ಈ ಮನೆಯಲ್ಲಿ ನಿಮಗಿಂತ ಅವಮಾನನ? ಇದನ್ನೆಲ್ಲ ನೋಡೋದ್ರ ಬದಲು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡೋಣ ಅನಿಸ್ತದೆ. ಸರು, ಸುತ್ತಿ ಬಳಸಿ ಮಾತಾಡ್ಬೇಡ. ಏನಾಯ್ತು ಅಂತ ನೇರವಾಗಿ ಹೇಳು. ಅಜ್ಜಿ ಹೇಳ್ತಿದ್ರು ನೀವಿವತ್ತು ಪೂಜೆ ಮಾಡೋದಿಲ್ವಂತೆ, ಆ ಲೀಲಾ ಬರೋವರೆಗೂ ವೇಟ್ ಮಾಡ್ತಾರಂತೆ. ಲೀಲಾ ಇರೋವಾಗ ದುರ್ಗಾ ಹೇಗೆ ಪೂಜೆ ಮಾಡ್ತಿರ್ತಾಳೆ? ಅಂತರ ಹೋದಾಗಿಂದ ಈ ಮನೆಯಲ್ಲಿ ಅತ್ತೆ ಸ್ಥಾನ ಖಾಲಿ ಇತ್ತು. ಬೇರೆ ವಿಧಿ ಇಲ್ಲದೆ ನಾನು ದುರ್ಗಾ ಕೈಲಿ ಪೂಜೆ ಮಾಡಿಸ್ತಿದ್ದೆ. ನಿಮ್ ಜವಾಬ್ದಾರಿಗಳನ್ನೆಲ್ಲ ಒಂದಾಗತ್ಲು ಒಂದು ಅವಳ ಕೈಗೆ ಕೊಡ್ತಾರೆ. ಅಕ್ಕ, ಈ ಮನೆಯಲ್ಲಿ ಯಾರಿಗೂ ಮರ್ಯಾದೆ ಇಲ್ಲ. ಅವಳಿಲ್ಲದೆ ಈ ಮನೆಯಲ್ಲಿ ಏನೂ ಇಲ್ಲ. ಒಟ್ನಲ್ಲಿ ಈ ಮನೆ ಸರ್ವಸ್ವನೂ ಅವಳೆ. ನೀವು ಒಪ್ಕೊಳ್ಳಿ ಬಿಡ್ಲಿ, ನಾವು ನೀವು ಎಲ್ಲರೂ ಒಳಗೆ ಸರ್ವೆಂಟ್. ಸರಸ್ವತಿ, ಸಾರಿ ಅಕ್ಕ, ನಾನು ಹಾಗೆ ಹೇಳಿಲ್ಲ. ಅಜ್ಜಿ ಆ ಅರ್ಥದಲ್ಲಿ ಮಾತಾಡಿದ್ರು ಅಂತ ನಾನು ಹೇಳ್ದೆ ಅಷ್ಟೇ. ಹೌದಕ್ಕ, ಅಜ್ಜಿನೇ ಹೇಳಿದ್ದು. ಅವಳು ಬಂದ್ರೇನೆ ಪೂಜೆ ಅಂತೆ, ಇಲ್ಲ ಅಂದ್ರೆ ಪೂಜೆನೇ ಇಲ್ವಂತೆ. ಅಜ್ಜಿನ್ ಬಿಡಿ, ಅವಳು ಈ ಮನೆಗೆ ಬರೋದಕ್ಕೆ ಮುಂಚೆಯಿಂದನೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಏಜೆ ಅವಳನ್ನ ಆಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅಂತಿದ್ದವರು
ಈಗ ತಲೆ ಮೇಲೆ ಕೂರಿಸ್ಕೋತಿದ್ದಾರೆ. ಅಂದ್ರೆ ಇನ್ನು ನಮ್ಮ ಗತಿ ನಮಗ್ ಬಿಡಿ, ಮೊದ್ಲಿಂದಲೂ ಏನಂತ ಅಧಿಕಾರ ಸಿಕ್ಕಿರ್ಲಿಲ್ಲ. ಆದ್ರೆ ನಿಮ್ಗೆ ಈ ಮನೆ ಹಿರಿ ಸೊಸೆ ಅಂತ ಎಲ್ಲಾ ಜವಾಬ್ದಾರಿನೂ ಕೊಟ್ಟಿದ್ರು. ಈಗ ಒಂದೊಂದೇ ಅವಳ ಕೈ ಸೇರ್ತಿದೆ. ಇದೆಲ್ಲ ನೋಡಿದ್ರೆ ನಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅಂಥದ್ರಲ್ಲಿ ನೀವದ್ ಹೇಗ್ ಸಹಿಸ್ಕೊಂಡಿದ್ರೋ ಏನೋ ಪಾಪ. ಅಪ್ಪ ನಂಗೆ ಎಷ್ಟು ಶೆಕೆ ಆಗ್ತಿದೆ. ನಿಮ್ಗೂ ಬಹಳ ಶೆಕೆ ಆಗ್ತಿದೆ ಅನ್ಸುತ್ತಲ್ಲ? ತೆಗಿ ಕೈ. AC ಆನ್ ಆಗಿಲ್ವಾ? ಹೌದು. ಇಲ್ಲಿ ನೋಡಿ, ನನ್ನ ಬೆರಳಿಗೆ ನೇಲ್ ಪಾಲಿಶ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ ಅಲ್ಲ? ಏನ್ ಮಾಡೋದು? ಇವ್ರು ಉಂಗ್ರಾನೇ ನೋಡ್ತಿಲ್ಲಲ್ಲಪ್ಪ. ಇನ್ನೇನಿದ್ರು ನಾನೇ ಉಂಗ್ರಾನ ಬಿಚ್ಚಿ ನನ್ನ ಕೈಲಿದೆ ನೋಡಿ ಅಂತ ಹೇಳ್ಬೇಕು. ಏನಾದ್ರೂ ಆಗ್ಲಿ ಕೊನೆದಾಗ ಒಂದ್ಸತಿ ಟ್ರೈ ಮಾಡೋಣ. ಅಯ್ಯೋ ಅಲ್ಲಿ ನೋಡಿ. ಏನು ನಂಗೆ ಅಲ್ಲಿ ಕಾಫಿ ಕುಡಿಬೇಕು ಅನ್ಸ್ತಾ ಇದೆ. ತೆಗಿ ಕೈ. ಇಲ್ಲ, ನಾನು ಅಲ್ಲಿ ಕಡಿಮೆ ಅಂದ್ರು 1000 ಕಾಫಿ ಕುಡ್ದಿದ್ದೀನಿ. ಇವತ್ತು 1001ನೇ ಕಾಫಿ ಕುಡಿಲೇಬೇಕು. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಮನೇಲೆಲ್ಲರೂ ಹೇಗಿದ್ದಾರೆ? ಎಲ್ರಿಗೂ ನಾನು ಕೇಳಿದೆ ಅಂತ ಹೇಳಿ. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಗೊತ್ತಿಲ್ವಾ? ಫ್ಯೂಚರ್ ಸೀರಿಯಲ್ ಸ್ಟಾರ್ ಲೀಲಾ. ಅದೆಷ್ಟು ಸತಿ ನಿಮ್ಮ ಅಂಗಡಿಗೆ ಒಂದು ಕಾಫಿ ಕುಡ್ದಿದ್ದೀನಿ, ನೆನ್ಪಿಲ್ವಾ? ಹೌದಾ? ನನಗೇನೋ ನೆನಪೇ ಆಗ್ತಿಲ್ಲಪ್ಪ. ಅದು ಸುಳ್ಳು ಹೇಳೋದಕ್ಕೂ ಬುದ್ಧಿವಂತಿಕೆ ಇರಬೇಕು. ಆಯ್ತು ಬಿಡಿ, ನಾನು ದಡ್ಡಿನೇ. ಕಾಫಿ ಹೇಳ್ತೀನಿ. ಆಂಟಿ, ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕೊಡಿ. ಯಾಕೆ, ನೀನು ಕುಡಿಯಲ್ವಾ? ಅಯ್ಯೋ, ನಾನು ನನಗೆ ಹೇಳ್ತಿರೋದು. ಅಂದ್ರೆ ನೀವು ಕುಡಿತೀರಾ? ಎಸ್. ಅದು ನೀವು ಇಲ್ಲಿ ಯಾಕೆ ಕುಡಿಬಾರ್ದಾ? ಅಲ್ಲ, ನೀವು ರಾಯಲ್ಲು, ನಮ್ಮ ಲೆವೆಲ್ಗೆ ಇದು ಲೋಕಲ್ಲು. ನೀವು ಇಲ್ಲಿ ಕಾಫಿ. ಜಾಗಕ್ಕೂ ರುಚಿಗೂ ಸಂಬಂಧನೇ ಇಲ್ಲ. ಇವತ್ತು ಈ ಲೆವೆಲ್ಲು, ಈ ಸೂಟು ಇದೆಲ್ಲ ಬಂದಿದೆ ಅಂದರೆ ಅದು ಅಮ್ಮ ಹೇಳ್ಕೊಟ್ಟ ಪಾಠ. ಇಂಥ ಜಾಗಗಳಲ್ಲಿ ನಾನು ನೋಡಿರೋ ಅನುಭವ, ಹಳೆ ವ್ಯಕ್ತಿಗಳು, ಪ್ರೀತಿ, ಇದ್ಯಾವುದನ್ನು ಏಜೆ ಮರೆಯಲ್ಲ. 2 ಕಾಫಿ ಕುಡಿಮಾ. ಸರಿ ಸರ್. ಅಲ್ಲ, ನಾನು ಇವತ್ತು ಹಾಕಿರೋ ಗ್ರೀನ್ ಡ್ರೆಸ್ಗೆ ಹಸಿರು ಬೆಳೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನು ನಿಂದು? ಏನೂ ಇಲ್ಲ. ಈ ಸೀರಿಯಲ್ಗಳಲ್ಲಿ ಗಂಡ ಹೆಂಡತಿಗೆ ನೇಲ್ ಪಾಲಿಶ್. ಸುಮ್ಮನೆ ಒಟ ಅಂತ ಇರಬೇಡ, ಬಂದು ಕೂತ್ಕೋ. ಸಂಕ್ರಾಂತಿ ಹಬ್ಬನೇ ಮುಗಿತಾ ಬಂತು. ಇವಳದ್ ಎಲ್ಲಿ ಹೋದ್ಲೋ ಏನೋ. ಅಲ್ಲ ಅಕ್ಕ, ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಂದ್ರೆ ಇವಳು ಏನೋ ಹೊಸ ಡ್ರಾಮಾ ಶುರು ಮಾಡ್ತಿದ್ದಾಳೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಎಲ್ಲಿ ಹೋಗಿರ್ಬೋದು ಅವಳು? ಅವಳು ಎಲ್ಲಿ ಹೋದ್ಲು ಅನ್ನೋದು ಪ್ರಶ್ನೆ ಅಲ್ಲ. ಇವತ್ತು ಸಂಕ್ರಾಂತಿ ಹಬ್ಬ. ಈ ಮನೆ ಸೊಸೆ ಆಗಿ ಮುಂದೆ ನಿಂತು ಪೂಜೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಅವಳು ಹೇಗೆ ಈ ಮನೆ ಯಜಮಾನಿ ಆಗೋಕ್ ಸಾಧ್ಯ?
ಅದು ನಿಜಾನೇ. ಆ ಸೈಡ್ನ ಹೋಗಿ ಹೋಗಿ ನಾವು ಅತ್ತೆ ಅಂತ ಬೇರೆ ಕರಿಬೇಕು. ಅತ್ತೆ ಅಂತ ನೀವಿಬ್ರು ಕರಿಬೇಕು. ನಾನು ಸತ್ರು ಅವಳನ್ನ ಅತ್ತೆ ಅಂತ ಕರೆಯಲ್ಲ. ಅವಳಿಗಷ್ಟು ಇಂಪಾರ್ಟೆನ್ಸ್ ಕೊಡೋದು ಇಲ್ಲ. ನೀವು ಕೊಡದೆ ಇದ್ರು ಅಜ್ಜಿ ಕೊಡ್ತಿದಾರಲ್ಲ. ಅವಳು ಬಂದ್ರೇನೆ ಹಬ್ಬ ಆಗೋದು ಅಂತ ಹೇಳ್ತಿದ್ದಾರೆ. ಆ ಮಹಾರಾಣಿ ಬರೋವರೆಗೂ ನಾವೆಲ್ಲ ಕಾಯ್ಕೊಂಡು ಕೂತ್ಕೋಬೇಕಂತೆ. ಒಟ್ನಲ್ಲಿ ಜವಾಬ್ದಾರಿ ಇಲ್ದಿರೋ ಅವಳಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅಜ್ಜಿ. ಮುಹೂರ್ತ ಬೇರೆ ನೀರು ಹೋಗ್ತಿದೆ, ಇವಳು ಇನ್ನೂ ಬಂದೇ ಇಲ್ಲ. ಇದೆಲ್ಲ ನೋಡ್ತಿದ್ರೆ ನಂಗೆ ಈ ಮನೆಯಲ್ಲಿ ಪೂಜೆ ಆಗತ್ತಾ ಇಲ್ವಾ ಅನ್ನೋದೇ ಡೌಟ್. ಪೂಜೆ ನಡೆದ್ರು ನಾನು ಮಾತ್ರ ಭಾಗವಹಿಸಲ್ಲ. ಅಕ್ಕ, ನನಗೂ ಸ್ವಾಭಿಮಾನ ಇದೆ. ಇಲ್ಲಿ ನೆನ್ನೆ ಮೊನ್ನೆ ಬಂದವ್ರಿಗೋಸ್ಕರ ಈ ಮನೆಯಲ್ಲಿ ನನಗಿರೋ ಸ್ಥಾನನ ಕಡಿಮೆ ಆಗಕ್ ನಾನು ಬಿಡಲ್ಲ. ಅಜ್ಜಿ ಆ ಲೀಲಾನ ಬಿಟ್ಟು ನನಗೆ ಪೂಜೆ ಮಾಡೋ ಅವಕಾಶ ಕೊಟ್ರೆ ಮಾತ್ರ ನಾನು ಕೆಳಗಡೆ ಬರ್ತೀನಿ. ಇಲ್ಲ ಅಂದ್ರೆ ನಾನು ಬರಲ್ಲ. ಆದ್ರೆ ಅಜ್ಜಿ ಲೀಲಾ ಬಂದ್ರೇನೆ ಪೂಜೆ ಆಗೋದು ಅಂತ ಹೇಳ್ತಿದಾರಲ್ಲ. ಆ ಲೀಲಾ ನಿಮ್ಮೇಲಿನ ಹಠಕ್ಕಾದ್ರೂ ಅವಳು ಪೂಜೆ ಮಾಡೇ ಮಾಡ್ತಾಳೆ. ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾಳಾ? ಅವಳು ಯಾರು ನನಗೆ ಬಿಟ್ಕೊಡಕ್ಕೆ? ಆ ಲೀಲಾ ಯಾವತ್ತೂ ನನಗೆ ಸರಿಸಮನಾಗಿ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ. ಜವಾಬ್ದಾರಿನೇ ಇಲ್ದೇ ಇರೋ ಅವಳಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಸಿಗ್ತಾ ಇರುವಾಗ ಇಷ್ಟು ವರ್ಷ ಈ ಮನೆ ಜವಾಬ್ದಾರಿನ ಪರ್ಫೆಕ್ಟ್ ಆಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ. ನನಗೆ ಇಂಪಾರ್ಟೆನ್ಸ್ ಬೇಡವಾ? ನನ್ನ ಹಕ್ಕು ಅದು. ನಾನು ಅದನ್ನ ಪಡ್ಕೋತೀನಿ. ಅಜ್ಜಿ ಅವರಾಗೆ ಬಂದು ನನ್ನನ್ನ ಪೂಜೆಗೆ ಕರಿ. ಎಲ್ಲ ಸರಿ ಅಕ್ಕ, ಆದ್ರೆ ಅಜ್ಜಿ ಬಂದು ನಿಮ್ಮನ್ನ ಕರೀತಾರೆ ಅಂತ ಅನ್ಸುತ್ತಾ ನಿಮ್ಗೆ? ದುರ್ಗಾ ಮಾತಾಡಕ್ಕೆ ಏನಾದ್ರು ಕಾಸು ಕೊಡ್ಬೇಕಾ? ಮಾತಾಡಿದ್ರೆ ಒಳ್ಳೆ ಖರ್ಚಾಗೋ ತರ ನೋಡ್ತಿರಲ್ಲ. ಮಾತಿಗೆ ದುಡ್ಡಿಗಿಂತ ಬೆಲೆ ಇದೆ. ನಾವಾಡೋ ಪ್ರತಿ ಮಾತು ತೂಕವಾಗಿರ್ಬೇಕು. ಆಯ್ತು. ಯೋ ನಿನ್ಗೇನಯ್ಯ ಬಂದಿರೋದು? ಅದನ್ನ ಯಾಕೆ ಹಂಗ್ ಬಿಸಾಕ್ದೆ? ನನಗೇನೆ ಆಟ ಆಡಿಸ್ತಾ ಇದ್ದೇನೆ. ಮನೆ ಎಲ್ಲ ಶೋಧನೆ ಮಾಡಿದ್ರೆ ₹1 ಸಿಕ್ಕಿಲ್ವಲ್ಲ. ನಿನಗೆ ಕಯ್ಯ ದುಡ್ಡಿಡ್ಬೇಕು? ದುಡ್ಡಿದ್ರೆ ನೀನು ಹೋಗಿ ಕುಡ್ಕೊ ಬರ್ತೀಯ ಅಂತಾನೆ ದುಡ್ಡಿಟ್ಟಿಲ್ಲ ನಾನು. ನೋಡು, ಶಾಂತಿಯಿಂದ ಕೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಕಾಸು ಕೊಡೋದೇ. ನೀನು ಕದ್ಕೊಂಡೋಗಿ ಕುಡ್ಕೊಂಬತ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಎಲ್ ಬಚ್ಚಿಕ್ಬೇಕು ಅಲ್ಲಿ ಬಚ್ಚಿಟ್ಟಿವ್ನಿ. ಗೊತ್ತಾಯ್ತು ಬಿಡು, ನಾನೇ ತಕೋತೀನಿ. ನಾನು ಸತ್ರು ಬಿಡಕ್ಕಿಲ್ಲ. ಹೌದಾ? ಸತ್ಯ ತಗತ್ತೀನಿ. ಇಲ್ಲ, ನಾನ್ ಕಷ್ಟಪಟ್ಟು ದುಡ್ಡನ್ನ ನೀನ್ ಕುಡಿಯಕ್ ಕೊಡಕ್ಕಿಲ್ಲ. ಹಿಂಗಾದ್ರೆ ನನ್ ಸಂಸಾರ ಹೆಂಗ್ ನಡೆಸ್ಲಿ? ನೋಡು, ಒಳ್ಳೆ ಮಾತಿದ್ರೆ ಹೇಳ್ತಾ ಇದ್ದೀನಿ, ಮರ್ಯಾದಿದ್ರೆ ಹೇಳ್ತಾ ಇದ್ದೀನಿ, ಜಾಗ ಬಿಡು. ನಾನ್ ಬಿಡಕ್ಕೂ ಇಲ್ಲ, ಕೊಡಕ್ಕೂ ಇಲ್ಲ. ಸಾಯಿಸ್ಬಿಡ್ತೀನಿ.